ಅಪ್ಪಪ್ಪಪ್ಪಪ್ಪಪ್ಪಪ್ಪ ಏನು ಸೆಕೆ ರೀ, ಸೆಕೆ ಸೆಕೆ ಸೆಕೆ, ಸಿಕ್ಕಾಪಟ್ಟೆ ಸೆಕೆ ನೋಡಿ. ವಿಚಾರ ಮಾಡಿ, ಬಿಸಿಲು ಜಾಸ್ತಿ ಇದೆ, ಹೊರಗಡೆ ಹೋಗಬೇಡಿ, ಸುತ್ತಾಡಬೇಡಿ, ಆಯಿತಾ? ನಮಸ್ಕಾರ ಫ್ರೆಂಡ್ಸ್. ಬಿಸಿಲಿದೆ ಜಾಸ್ತಿ, ಆಚೆ ಹೋಗಬೇಡಿ, ಬೇಸಿಗೆ ಕಾಲ. ಮತ್ತು ನಮ್ಮ ವಿಜಯನಗರ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಬೀದರ್ ಇಲ್ಲೆಲ್ಲ 36ರಿಂದ 40ರವರೆಗೂ ಬಿಸಿಲು ತಾಪಮಾನ ಇದೆ. ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರು ಸಿಗ್ತಾಯಿಲ್ಲ. ಸೊ ಧಗೆ ಜಾಸ್ತಿ ಇದೆ. ಈ ದಿನದಲ್ಲಿ ನೀವು ಹೆಚ್ಚಿಗೆ ಬಿಸಿಲಲ್ಲಿ ಓಡಾಡಬೇಡಿ, ಜಾಸ್ತಿ ಕೆಲಸ ಮಾಡಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಏನಂದರೆ, ನೀವು ಕೆಲಸ ಮಾಡೋದಾದರೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ಸಾಯಂಕಾಲ 4 ಗಂಟೆಯಿಂದ ಮಾಡಿ. 11ರಿಂದ 4 ಗಂಟೆವರೆಗೂ ಏನಾದರೂ ನೆರಳಲ್ಲಿ ಮಾಡಿ ಕೆಲಸ, ಬಿಸಿಲಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ತಾಪಮಾನ ಹೆಚ್ಚಿಗೆ ಇರೋದ್ರಿಂದ ಸೊ ಇಮಿಡಿಯೇಟ್ಲಿ ನಿಮಗೆ ಬಾಡಿ ಟೆಂಪ್ರೇಚರ್ ಜಾಸ್ತಿಯಾಗಿ ಅನೇಕ ಕಾಯಿಲೆಗಳು ಬರ್ಬೋದು ಅಥವಾ ಸುಸ್ತು ಆಗ್ಬೋದು. ಅದಕ್ಕೋಸ್ಕರ ಜಾಸ್ತಿ ಮಜ್ಜಿಗೆ ಕುಡೀರಿ, ಪಾನಕ ಕುಡೀರಿ, ಮತ್ತು ಆದಷ್ಟು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ನಂದು ಹೊಸ ಚಾನಲ್ ಮಾಡಿದ್ದೀನಿ, ನಮ್ಮ ವಿಜಯನಗರ ಅಂಥೇಳಿ. ನಮ್ಮದು ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ಈಗ ನಮ್ಮದು ವಿಜಯನಗರ ಜಿಲ್ಲೆ ಸಪ್ರೇಟ್ ಆಗಿದೆ. ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಏನು ವೈಶಿಷ್ಟ್ಯತೆಗಳಿದ್ದಾವೆ, ಪ್ರವಾಸಿ ಸ್ಥಾನಗಳಿರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು ಅಥವಾ ಇನ್ನಿತರೆ ಹಲವಾರು ಏನೋ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ಕೃಷಿ, ಸಾಹಿತ್ಯ ಅಥವಾ ಉತ್ತಮವಾದ ಒಂದು ಏನು ಸಾಧನೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನೊಬ್ಬ ರೈತ, ನನಗೆ ಯಾವ ಟೈಮಲ್ಲಿ ಬಿಡುವು ಇರುತ್ತೋ ಆ ಟೈಮಲ್ಲಿ ನಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಯಾವ ಥರ ನಿಮಗೆ ಮಾಹಿತಿ ಬೇಕಂತ. ಸೊ ಆ ಥರ ಮುಂದಿನ ದಿನಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ನಮಸ್ಕಾರ.